ಕಾವೇರುತ್ತಿದೆ ಸಂಡೂರು ಕ್ಷೇತ್ರದ ಬೈ ಎಲೆಕ್ಷನ್. ಚುನಾವಣೆ ಘೋಷಣೆಗೂ ಮುನ್ನವೇ ಜಿದ್ದಿನ ಹೋರಾಟ. ತೆರೆಮರೆಯಲ್ಲೇ ನಡೆಯುತ್ತಿದೆ ಟಿಕೆಟ್ಗಾಗಿ ಭಾರೀ ಲಾಬಿ. ಸಂಡೂರು ಶಾಸಕರಾಗಿದ್ದ ತುಕಾರಾಂ ರಾಜೀನಾಮೆ ಹಿನ್ನೆಲೆ ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ತುಕಾರಾಂ ರಿಸೈನ್. ರಾಜೀನಾಮೆ ನೀಡಿದ್ರೂ ಕ್ಷೇತ್ರ ಬಿಟ್ಟುಕೊಡಲು ಹಿಂದೇಟು. ತುಕಾರಾಮರಿಂದ ತೆರವಾಗಿರುವ ಕ್ಷೇತ್ರಕ್ಕೆ ಪುತ್ರಿ ಸೌಪರ್ಣಿಕಾ ಸ್ಪರ್ಧೆ. ಹೀಗಾಗಿ ತನ್ನ ಪುತ್ರಿ ಸೌಪರ್ಣಿಕಾಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸಲು ತಂತ್ರ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಪ್ರಸ್ತಾಪ. ತುಕಾರಾಂಗೆ ಇಬ್ಬರು ನಾಯಕರಿಂದಲೂ ಪಾಸಿಟಿವ್ ರೆಸ್ಪಾನ್ಸ್. ಸಚಿವ ಸಂತೋಷ್ ಲಾಡ್ಗೆ ಆಪ್ತರಾಗಿರೋ ತುಕಾರಾಂ. ಸಂತೋಷ್ ಮೂಲಕವೂ ಒತ್ತಡ ಹಾಕಿಸಿರೋ ತುಕಾರಾಂ. ಸಂಡೂರಿನಲ್ಲಿ ಹಿಡಿತ ಸಾಧಿಸಿರೋ ಸಂಸದ ತುಕಾರಾಂ. ಕಾವೇರುತ್ತಿದೆ ಸಂಡೂರು ಕ್ಷೇತ್ರದ ಬೈ ಎಲೆಕ್ಷನ್. ಚುನಾವಣೆ ಘೋಷಣೆಗೂ ಮುನ್ನವೇ ಜಿದ್ದಿನ ಹೋರಾಟ ಏರ್ಪಟ್ಟಿದೆ. ತೆರೆಮರೆಯಲ್ಲೇ ನಡೆಯುತ್ತಿದೆ ಟಿಕೆಟ್ಗಾಗಿ ಭಾರೀ ಲಾಬಿ. ಸಂಡೂರು ಶಾಸಕರಾಗಿದ್ದ ತುಕಾರಾಂ ರಾಜೀನಾಮೆ ಹಿನ್ನೆಲೆ ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ತುಕಾರಾಂ ರಿಸೈನ್ ಮಾಡಲಿದ್ದಾರೆ. ರಾಜೀನಾಮೆ ನೀಡಿದ್ರೂ ಕ್ಷೇತ್ರ ಬಿಟ್ಟುಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ತುಕಾರಾಂರಿಂದ ತೆರವಾಗಿರೋ ಕ್ಷೇತ್ರಕ್ಕೆ ಪುತ್ರಿ ಸೌಪರ್ಣಿಕಾ ಸ್ಪರ್ಧೆ ಏರ್ಪಟ್ಟಿದೆ. ಹೀಗಾಗಿ ತನ್ನ ಪುತ್ರಿ ಸೌಪರ್ಣಿಕಾಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸಲು ತಂತ್ರ ಹೆಣೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಪ್ರಸ್ತಾಪಿಸಿದ್ದಾರೆ. ತುಕಾರಾಂಗೆ ಇಬ್ಬರು ನಾಯಕರಿಂದಲೂ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸಚಿವ ಸಂತೋಷ್ ಲಾಡ್ಗೆ ಆಪ್ತರಾಗಿರೋ ತುಕಾರಾಂ. ಸಂತೋಷ್ ಮೂಲಕವೂ ಒತ್ತಡ ಹಾಕಿಸಿರೋ ತುಕಾರಾಂ ಸಂಡೂರಿನಲ್ಲಿ ಹಿಡಿತ ಸಾಧಿಸಿದ್ದಾರೆ.